ಮಿಸ್ಟರ್ ಅಗ್ನಿ, ವಾಟ್ಸ್ ಯುವರ್ ಪ್ರಾಬ್ಲಮ್? ಇವರಾನ ಕೇವಲ 100ಕ್ಕೋ 200ಕ್ಕೋ ತಮ್ಮ ದೇಹನ ಮಾರ್ಕೋತಿರೋ ಇಂಥ ಹೆಣ್ಮಕ್ಕಳ ಕರ್ಕೊಂಡು ಬಂದು ದುಲ್ಮಾನ ಹಾಕ್ತಾ ಇದ್ದೀರಾ. ನಿಮಗೆ ಕಟ್ಟೋ 500 ರೂಪಾಯಿನ ಇವರು ಪುನಃ ಸಂಪಾದಿಸಬೇಕಾದ್ರೆ ಓವರ್ ಟೈಮ್ ಮಾಡ್ತಾ ದಿನಕ್ಕೆ ಒಬ್ಬನ ಜೊತೆ ಮಲ್ಗೋರು 5 ಜನರ ಜೊತೆ ಮಲಗಬೇಕಾಗುತ್ತೆ. ನೀವೇನ್ ಮಾತಾಡ್ತಿದ್ದೀರಾ ಅಂತ ಗೊತ್ತಿದ್ಯಾ? ಗೊತ್ತಿವರಾನ, ಗೊತ್ತು, ಚೆನ್ನಾಗಿ ಗೊತ್ತು. ಅವರ್ಸ್ ಇಸ್ ಅ ಡೆಮಾಕ್ರೆಟಿಕ್ ಕಂಟ್ರಿ, ಗವರ್ನಮೆಂಟ್ ಬೈ ದ ಪೀಪಲ್, ಫಾರ್ ದ ಪೀಪಲ್, ಆಫ್ ದ ಪೀಪಲ್ ಅನ್ನೋ ದೇಶ ನಮ್ದು. ಈ ದೇಶದಲ್ಲಿ ಕಣ್ ಮಾರ್ಕೋತಾ ಇದ್ದಾರೆ, ಕಿಡ್ನಿ ಮಾರ್ಕೋತಾ ಇದ್ದಾರೆ, ರಕ್ತ ಮಾರ್ಕೋತಾ ಇದ್ದಾರೆ ಅಂದ್ಮೇಲೆ ನಾನಾ ವಿಧದಲ್ಲಿ ವಂಚಿತರಾಗಿರೋ ಹೆಣ್ಣು ತನ್ನ ಜೀವನಗೋಸ್ಕರ, ತನ್ನ ಮಕ್ಕಳಿಗೋಸ್ಕರ, ಮಕ್ಕಳ ಹಾಲ್ಗೋಸ್ಕರ, ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ತನ್ನ ಶೀಲ ಮಾರ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ ಇವರಾನ? ವಾಟ್ ಡು ಯು ಮೀನ್? ವೇಶ್ಯಾವಾಟಿಕೆನ ಲೀಗಲೈಸ್ ಮಾಡಬೇಕು ಅಂತಿದ್ದೀರಾ? ಇವರಾನ ಭಾರತ ಮಾತೆಯ ನಡು ಬೀದಿಲಿ ಹೊಟ್ಟೆಗೂ ಗೇಡು ಬಟ್ಟೆಗೂ ಗತಿಯಿಲ್ದವಳಾಗಿ ನಿಲ್ಸಿ ಅವಳ ದೇಹ ಅನ್ನೋ ಈ ದೇಶದ ಮೇಲೆ ಹೊರಲಾಡ್ತಾ ಉರುಳಾಡ್ತಾ ಅನುವರವರೆಗೆ ಅವಳನ್ನ ಕಿತ್ತು ತಿಂದು ಕಾಮದ ದಾಹನ, ಪದವಿ ದಾಹನ ತೀರ್ಸ್ಕೋತಾ ಉಳಿದಿರೋ ಅಷ್ಟೋ ಇಷ್ಟೋ ಪರಿಕೇರಿಗೆ ಮಾರೋ ಇಂಥ 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 ತಲೆ ಹಿಡಕ ರಾಜಕಾರಣಿಗಳಿದಾರಲ್ಲ, ಇವರು ನಿಜವಾದ ಮೆಂಟಲಿ ಪ್ರಿಪೇರ್ಡ್ ಪೊಲಿಟಿಕಲ್ ಪ್ರಾಸ್ಟಿಟ್ಯೂಟ್. ಇವರಾನ ಇಂಥ ಅಮಾಯಕ ಹೆಣ್ಮಕ್ಕಳಿಗೆ ಶಿಕ್ಷೆ ಕೊಡ್ತಾ ಟೈಮ್ ವೇಸ್ಟ್ ಮಾಡೋ ಬದಲು ಪ್ಲೀಸ್ ಪ್ಲೀಸ್ ಇವರಾನ ಪ್ಲೀಸ್. ಸಾಹೇಬ್ರೆ, ಅಗ್ನಿ ಹೇಳಿದ ಪ್ರಕಾರ ನಾನೇ ನಿಜವಾದ ವ್ಯಭಿಚಾರಿ, ತಲೆ ಹಿಡಕ. ಆ ಓಡೋದ್ 4 ಜನ ಹುಡುಗರು ನನ್ನ ಕಡೆಯವರೇ. ಕೊತ್ವಾಲ ಅನ್ನೋ ರೌಡಿನೂ ನನ್ನವನೇ. ಆ ಹುಡುಗರು ಸಿಗೋವರೆಗೂ ನನಗೆ ಯಾವ ಜಾಮೀನು ಬೇಡ, ಬೇಲೂ ಬೇಡ. ನೀವೇನ್ ಶಿಕ್ಷೆ ಕೊಟ್ಟರು ಅನುಭವಿಸಲಿಕ್ಕೆ ಸಿದ್ಧವಾಗಿದ್ದೀನಿ. ಸಿದ್ದಪ್ಪ, ನಮಸ್ಕಾರ. ಏನ ಸಿದ್ದಪ್ಪ, ಆ ಕೃಷ್ಣ ಶಿಖಂಡಿನ ಮುಂದಿಟ್ಕೊಂಡು ಭೀಷ್ಮನ್ ಹೊಡೆಸ್ದ. ಈ ಕೊತ್ವಾಲ ನನ್ನ ಮುಂದಿಟ್ಕೊಂಡು ನಿನ್ ಒಳಗೆ ಹಾಕಿಸ್ದ. ನಿನಗೆ ಮೋಸ ಮಾಡಿದ್ನಲ್ಲ ಅಂತ ನನ್ನ ಮನ್ಸು ಕೊರೀತಿತ್ತಪ್ಪ. ನಿನ್ ನೋಡ್ಬೇಕು, ನಿನ್ನ ಮಾತಾಡಿಸ್ಬೇಕು, ನಿನ್ನ ಹತ್ರ ತಪ್ಪಾಯ್ತು ಅಂತ ಕ್ಷಮಾ. ಹಳೆ ವಿಷಯ ಬಿಟ್ಟು ಬಂದಿಸಿ ಆಳ ಹೇಳ್ತೀನಪ್ಪ. ನಿನ್ ಶಿಷ್ಯ ಕೊತ್ವಾಲನ ಅಗ್ನಿ ರಾತ್ರಿ ಹಟ್ಟಾಡ್ಸ್ಕೊಂಡು ಹೊಡೆದ. ಕೊತ್ವಾಲ ಹೋದ್ಮೇಲೆ ರೌಡಿಸಮೆ ಶಟ್ ಡೌನ್ ಆಗೋಯ್ತು. ಆದ್ರೆ ಅದು ಹಾಕ್ಬಿಡುದು. ಲೋ ಗೌಡ, ನಾನ್ ನಿರಪರಾಧಿ ಅನ್ನೋದು ಗೊತ್ತು, ನಿನ್ ತಮ್ಮನ್ನ ನಾನು ಕೊಲೆ ಮಾಡಿಲ್ಲ ಅನ್ನೋದು ಗೊತ್ತು. ಅದಕ್ಕೆ ನಾನು ಇಲ್ಲಿಗೆ ಬಂದಿರೋದು. ಸಿದ್ದಪ್ಪ, ಈ ದೇಶದಲ್ಲಿ ನಮ್ಮಂಥ ರಾಜಕಾರಣಿಗಳಿರೋವರೆಗೂ ನಿಮ್ಮಂಥ ರೌಡಿಗಳು ಇರಲೇಬೇಕು. ನಾವಿಬ್ರು ಒಂದು ನಾಣ್ಯದ 2 ಮುಖ ಇದ್ದಾಗೆ. ನೀನಿಲ್ದೆ ನಾನಿಲ್ಲ, ನಾನಿಲ್ದೆ ನೀನಿಲ್ಲ. ಹಂಗಂದ್ರೆ ಯಾವ ಕಾನೂನು ನಿನ್ನ ಅಪರಾಧಿ ಅಂತ ಒಳಗೆ ಹಾಕಿತ್ತೋ ಅದೇ ಕಾನೂನು ನಿನ್ನ ನಿರಪರಾಧಿ ಅಂತ ಹೊರಗೆ ಬಿಡ್ಬೇಕು. ಹಾಗೆ ನಾನು ಮಾಡ್ತೀನಿ. ಅದೆಂಗೋ ಗೌಡ? ಅದು ನೀನ್ ಕೇಳಲೂಬಾರ್ದು, ನಾನು ಹೇಳಲೂಬಾರ್ದು. ಅದೇ ರಾಜಕೀಯ. ಚೆನ್ನೈನಲ್ಲಿ ಜಯಲಲಿತಾ ಬಂಧನ, ಬೆಂಗಳೂರಿನಲ್ಲಿ ರೌಡಿಸಂ ನೆಲಸಮ. ಏನ್ ಸರ್, ಒಂದ್ ಕಾಲದಲ್ಲಿ ಮನೆಯಿಂದ ಆಚೆ ಬಂದ್ರೆ ಜೀವ ಸಹಿತ ಮನೆಗೆ ಹೋಗ್ತೀವಿ ಅನ್ನೋ ಗ್ಯಾರಂಟಿನೇ ಇರ್ಲಿಲ್ಲ. ಆ ಅಗ್ನಿ ಬಂದ ಸರ್, ರೌಡಿಸಂ ಮಟ್ಟ ಹಾಕ್ಬಿಟ್ಟ ಅಲ್ವಾ ಸರ್? ಆ ಕೊತ್ವಾಲನ್ಗಂತೂ ಕಚ್ಚಿ ನಾಯಿ ಹೊಡೆದಂಗೆ ಹೊಡೆದು ಬೀರಿ ಹೆಣ ಮಾಡ್ಬಿಟ್ಟ. ಎಲ್ರು ಹೇಳಿರಿ, ಲಾಸ್ಟ್ ಸ್ಟಾಪ್ ಅಂತ ಹೇಳಿರಿ. ಸ್ವಾಮಿ, ಕೊನೆ ಸ್ಟಾಪ್ ಅಂತ ಹೇಳಿರಿ. ಯಾವ ನನ್ನ ಮಗನೂ ಆ ಅಗ್ನಿನ ಹೊಗಳ್ಬಾರ್ದು.